ತೇಜ್ ಪ್ರಭು ನ್ಯೂಸ್ಗೆ ಸ್ವಾಗತ. ಬರುವ ದಿನಗಳಲ್ಲಿ ಮೊಹರಂ ಹಬ್ಬ ಮತ್ತು ಕಾರು ಹುಣ್ಣಿಮೆ ಹಬ್ಬದ ನಿಮಿತ್ತವಾಗಿ ಇಂದು ಸಂಕೇಶ್ವರ ಪೊಲೀಸ್ ಠಾಣೆಯ ಸಿಪಿಐ ಸಾಹೇಬರಾದಂಥ ಶ್ರೀ ಶಿವಶರಣ್ ಔಜಿ ಇವರು ಶಾಂತತಾ ಸಭೆಯನ್ನು ಆಯೋಜನೆ ಮಾಡಿದ್ದರು. ಈ ಸಭೆಯಲ್ಲಿ ಸಂಕೇಶ್ವರ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ಬರುವ ಗ್ರಾಮಗಳು ಹಾಗೂ ಸಂಕೇಶ್ವರ ಪಟ್ಟಣದಲ್ಲಿ ನಡೆಯಲಿರುವ ಈ ಎರಡು ಹಬ್ಬಗಳ ಆಚರಣೆಯನ್ನು ಶಾಂತಿಯುತವಾಗಿ ಆಚರಣೆ ಮಾಡಬೇಕು ಎಂದು ಅವರು ಮನವಿ ಮಾಡಿಕೊಂಡರು. ಇದೇ ಸಂದರ್ಭದಲ್ಲಿ ಈ ಸಭೆಯ ಅಧ್ಯಕ್ಷತೆ ವೀರಶೈವ ಸಮಾಜದ ಅಧ್ಯಕ್ಷರು ಹಿರಿಯರಾದಂಥ ಅಪ್ಪಸಾಹೇಬ್ ಶಿರಕೋಳಿ ಇವರು ವಹಿಸಿದ್ದರು. ಉಪಸ್ಥಿತಿ ಸಂಕೇಶ್ವರ್ ಕಾಂಗ್ರೆಸ್ ಬ್ಲಾಕ್ ಅಧ್ಯಕ್ಷರು ಸಂತೋಷ್ ಮುಣಸಿ, ಪುರಸಭೆಯ ಸದಸ್ಯರುಗಳಾದ ಸಂಜಯ್ ಶಿರಕೋಳಿ, ವಿನೋದ್ ನಾಯ್ಕ್, ಮಹೇಶ್ ಹಟ್ಟಿಯೋಳಿ, ದಿಲೀಪ್ ಹೊಸಮನಿ, ಪ್ರಶಾಂತ್ ಕೋಳಿ, ರಿಯಾಜ್ ಫಣಿವಂದ್, ಪ್ರಮೋದ್ ಹೊಸಮನಿ, ಅಪ್ಪು ಮುಲ್ತಾನಿ, ದಿಲೀಪ್ ಖೋತ್, ಗಂಗಾಧರ್ ಬುರ್ಗಲ್ಲಿ, ರಾಮು ಕಾಕೋಳಿ, ರವೀಂದ್ರ ಮರಡಿ, ನಾನಾ ಶೇಖನವರ್, ಸಂತೋಷ್ ಸತ್ನಾಯ್ಕ್, ಎಸ್.ಎಂ. ರಣಮಲ್ಲಿ, ಶಿವಾನಂದ ಸಮಕ್ಕನವರ್, ಪಿ.ಬಿ. ಕೋಳಿ, ಮುಬಾರಕ್ ನಾಯ್ಕವಾಡಿ, ರಾಜೇಶ್ ಸಾಹೇಬ್, ಅದೇ ರೀತಿ ಮುಂತಾದವರು ಈ ಒಂದು ಸಭೆಯಲ್ಲಿ ಉಪಸ್ಥಿತರಿದ್ದರು. ತೇಜ್ ಪ್ರಭು ನ್ಯೂಸ್ ಸಂಕೇಶ್ವರ್. ನೀವು ಎಷ್ಟೋ ಬಂದೋಬಸ್ತ್ ಇರ್ಲಿ ಏನೇ ಇರ್ಲಿ ನಮ್ಮ ರೈತರು ಒಂದ್ ಸ್ವಲ್ಪ ಇರೋದನ್ನ ಯಾಕಂದ್ರೆ ಅದೊಂದು ದೊಡ್ಡ ಯಾವ ಹಬ್ಬದಾಗ ಏನು ಮಾಡುದಲ್ರಿ, ಯಾಕೆ ಕಂಟ್ರೋಲ್ ಆದ್ರೂ ಎತ್ತು ಬತ್ತಂತ ತಿಳ್ಕೊರಿ. ಎತ್ತಂದ್ರೆ ಕಾರುಣಿ ಎತ್ತಂದ್ರ ಪೈಲ್ವಾನ್ ಇದ್ದಂಗ್ರಿ. ನಮ್ಗೆ ರೈತರು ಎತ್ತ ನೋಡಿದ ಕಲೆ ಕೂಗ್ ಹೊಡಿಯೋದಂತೂ ಸಹಜ. ಅವ್ನ್ ಸಹಜವಾದ ಗುಣ ಅದ. ಎತ್ತ ನೋಡಿದ ಕಲೆ ಅವ್ನ ಬಂಗಾರ ನೋಡಿರೋದಟ್ಟು ಸಂತೋಷ ಇಲ್ರಿ. ಎತ್ತ ನೋಡಿದ ಕಲೆ ಕೂಗ್ ಹೊಡಿಯೋದ, ಸೀಳ್ ಹಾಕೋದ ಒಂದ್ ಇರೋದನ್ನ ಅದ. ಆ ಹುಮ್ಮಸ್ ಅಂತೂ ರೈತರಿಗೆ ಇದ್ದೇ ಇರ್ತೈತಿ. ಅದಕ್ಕೆ CPI ಸಾಹೇಬ್ರಿಗೆ, ಪೊಲೀಸ್ ಡಿಪಾರ್ಟ್ಮೆಂಟ್ರಿಗೆ ಒಂದ್ ಸ್ವಲ್ಪ ಧುಮಿಡಿ ಆದ್ರೆ ತಮ್ಮ ಕರ್ತವ್ಯ ತಾವು ಮಾಡ್ರಿ. ಯಾಕಂದ್ರೆ ಬಹಳ ಏನ್ರ ಮಾಡಿರೋದ್ರ ಕಸ ಅದು ಕೈ ಹಾಕ್ಬೇಕು ನಮ್ಮ ರೈತರ. ಅದು ವಿನಂತಿ ಮಾಡ್ಕೊಂಡೇವ ಸಾಹೇಬ್ರ ಕಡೆ. ನಮ್ಮ ರೈತರು ಎಲ್ಲಾರು ಶಾಂತತೆಯಿಂದ ನಮ್ಮ ಕಾರು ಹುಣ್ಣಿಮೆಯನ್ನ ಆಚರಣೆ ಮಾಡೋಣ. ಪೊಲೀಸ್ ಅವ್ರಿಗೂ ನಾವು ಸಹಕಾರ ಕೊಡೋಣ ಅಂತ ಹೇಳಿ ಎಲ್ಲರಿಗೂ ವೇದಿಕೆ ಮೇಲೆ ಇರುವವರಿಗೆ ಎಲ್ಲರಿಗೂ ಪಾದಗಳಲ್ಲಿ ನಮಸ್ಕಾರ ಮಾಡ್ತಾ ನಮ್ಮ ರೈತರಿಗೆ ಜಯವಾಗಲಿ. ಎಲ್ಲರಿಗೂ ಧನ್ಯವಾದ ಮಾಡಿಕೊಂಡು ಆಮೇಲೆ ಮಧ್ಯಾಹ್ನ ನಂತರ ಇಲ್ಲಿ ಸಂಕೇಶ್ವರ ಬರ್ತಾರೆ ಅಂತ ಹೇಳಿ ಕೇಳಿದ್ದೀನಿ. ಅದಕ್ಕೆ ಅಲ್ಲಿ ಆದರೂ ಸಹಿತ ನಾನು ನಮ್ಮ ಪೊಲೀಸ್ ಸಿಬ್ಬಂದಿ ಆಯಿತು, ನಮ್ಮ ಒಗ್ಗಟ್ಟು ಸಿಬ್ಬಂದಿ ಆಯಿತು, ಬಂದೋಬಸ್ತಿಗಿರ್ತಾರೆ. ಯಾವುದೇ ರೈತರ ಘಟನೆ ಆಗದಂತೆ ತಾವು ನೋಡ್ಕೊಂಡಿದ್ದಕ್ಕೆ ಮತ್ತೊಮ್ಮೆ ನಮ್ಮ ಪೊಲೀಸ್ ಇಲಾಖೆಯಿಂದ ಮತ್ತು ವೈಯಕ್ತಿಕವಾಗಿ ಹೃತ್ಪೂರ್ವಕವಾದ ಒಂದು ವಂದನೆಗಳು ಸಲ್ಲಿಸ್ತೇನೆ. ಅದೇ ರೀತಿ ವ್ಯಾಪಾರ ಸಂಘದ ಒಂದು ಬಗ್ಗೆ ನಾವು ಚರ್ಚೆನೂ ಆಗಿತ್ತು. ನಾವು ಮುಂದಿನ ದಿನಗಳಲ್ಲಿ ಸಹಿತ ಸಂಕೇಶ್ವರ ನಾಗರಿಕ ವೇದಿಕೆಯಿಂದ ಮತ್ತು ವ್ಯಾಪಾರಸ್ಥ ಸಂಘದ ವತಿಯಿಂದನೂ ಸಹಿತ ಯೋಗ್ಯವಾದ ಒಂದು ತೀರ್ಮಾನ. ಹುಣ್ಣಿಮೆಯನ್ನು ಸಂಕೇಶ್ವರ ಪಟ್ಟಣದಲ್ಲಿ ಲಕ್ಷ್ಮೀ ದೇವಸ್ಥಾನದ ಮುಂದುಗಡೆ ಇರ್ತಕ್ಕಂಥ ಆವರಣದಲ್ಲಿ ಮಾಡ್ತಾಯಿದ್ದೀರಿ. ಮತ್ತು ಶುಕ್ರವಾರ ಇರೋದರಿಂದ ಮತ್ತು ಜನ ಜಾಸ್ತಿ ಇರೋದರಿಂದ ಮತ್ತು ಸಂತೆ ಇರೋದರಿಂದ ಅಲ್ಲೇನು ಬಾಜಿಪಲ್ ಮಾರ್ಕೆಟಿಗೆ ನಾವು ಕೂಡ್ತಾರಲ್ಲ, ಆ ಬಾಜಿಪಲ್ ಮಾರ್ಕೆಟ್ ಕೂಡತಕ್ಕಂಥ ಸ್ಥಳದಲ್ಲಿ ಅಡ್ವಾನ್ಸಾಗಿ ನಮ್ಮ ಪೊಲೀಸರು ಬಂದು ಅದನ್ನು ಸ್ವಲ್ಪ ತಲುಪಿಸೋ ವ್ಯವಸ್ಥೆ ಮಾಡ್ತಾರೆ. ಆಮೇಲೆ ಶುಕ್ರವಾರ ದಿನ ತಾವು ಒಂದು ಸ್ವಲ್ಪ ಇದ್ದವರಿಗೆ ಹೇಳಬೇಕು. ಯಾಕಂದ್ರೆ ಕೆಲವೊಂದು ಕಡೆ ಹೇಳೋದ್ರಿಗೆ ನನಗೆ ಗಡೆ ಇಂಗ್ಲೇಜಿಂದ ಬರ್ತಾರೆ, ಹುಕ್ಕೇರಿಯಿಂದ ಬರ್ತಾರೆ, ಬೇರೆ ಬೇರೆ ಊರಿಂದ ಬರ್ತಾರೆ ಅಂತ. ಅದು ವಿಶೇಷವಾದ ಒಂದು ಕಾರಣವೇ ಆಚರಣೆ ಮಾಡ್ತಾರೆ ಅಂತೇಳಿ ಬಂದೆ. ಯಾಕಂದ್ರೆ ನಾನು ಆಗಸ್ಟ್ ತಿಂಗಳಿಗೆ ಬಂದಿದ್ದೆ. ಅಂದರೆ ಕಾರುಣಿಮೆ ಮತ್ತು ಮೊಹರಂ ಹಬ್ಬದ ನಂತರ ನಾನು ಬಂದಿದ್ದು. ಅದಕ್ಕೆ ಇವೆರಡು ಹಬ್ಬಗಳು ಆದಪ್ಪ ಅಂದರೆ ಒಂದು ವರ್ಷ ಪೂರ್ತಿ ಆಗಿಬಿಡ್ತು. ನಾನು ಅಂದರೆ ಟೋಟಲ್ ಯಾವ ಹಬ್ಬಗಳು ಯಾವಾಗ ಏನಾಗುತ್ತೆ ಅನ್ನೋದು ನನಗೆ ಪರ್ಫೆಕ್ಟಾಗಿ ಗೊತ್ತಾಗ್ತದೆ. ಅದರಿಂದ ನಾವು ಈ ಕಾರುಣಿಮೆಯನ್ನು ಸಹಿತ ಮತ್ತು ಮೊಹರಮ್ಮನ್ನು ಎಲ್ಲನೂ ಶಾಂತ ರೀತಿಯಿಂದ ಯಾವುದೇ ರೀತಿ ಮುಸವರ್ಧತೆಗೆ ಧಕ್ಕೆ ಬರದಾಗೆ ಹಿಂದೂ ಮುಸ್ಲಿಂ ಸಮಾಜದವರು ಆಚರಣೆ ಮಾಡಬೇಕು. ಮತ್ತು ಬೇರೆ ಗ್ರಾಮದಿಂದ ಬರ್ತಕ್ಕಂಥ ಜನರು ಏನು ಕಾರುಣಿಮೆಗೆ ಬರ್ತಾರೆ ಅವರಿಗೆಲ್ಲ ಸಂಕೇಶ್ವರ ನಾಗರಿಕರು ಸಹಕಾರ ಕೊಡಬೇಕು. ಯಾವುದೇ ರೀತಿ ತೊಂದರೆ ಆಗದಂಗೆ. ಯಾಕಂದರೆ ಮಳೆ ಒಂದೊಂದು ಟೈಮ್ ಬರುತ್ತೆ, ಒಂದೊಂದು ಟೈಮ್ ಹೋಗುತ್ತೆ. ಅದಕ್ಕೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಜನರಿಗೆ ಮತ್ತು ಸಂತೆ ದಿನಕ್ಕೆ ಜನರಿಗೂ ತೊಂದರೆ ಆಗಬಾರ್ದು. ಅದಕ್ಕೆ ಹಬ್ಬಗಳನ್ನು ಮತ್ತು ಕಾರುಣಿಮೆಯನ್ನು ಅತ್ಯಂತ ಸಂಭ್ರಮದಿಂದ ಸಡಗರದಿಂದ ಆಚರಣೆ ಮಾಡಬೇಕು. ಮತ್ತು ಅಲ್ಲಿ ಏನೋ ಕಾಂಪಿಟೇಷನ್ ಇದೆ, ಅಲ್ಲಿ
ಅಲ್ಲಿ ಲಕ್ಷ್ಮೀ ಗುಡಿ ಮುಂದೆ ನಾನು ಕೇಳಿದೆ, ಒಂದು ಕಮಿಟಿಯವರು ಬಂದಿದ್ದರು. ಕಮಿಟಿಯವರು ಮೊನ್ನೆ ಒಂದು ಸಭೆ ಕರೆದು ಅವ್ರ ಪರ್ಮಿಷನ್ ಸಲುವಾಗಿ ಬಂದಿದ್ದರು. ಅಲ್ಲಿ ಒಂದು 2 ಹಲ್ಲು 4 ಹಲ್ಲು ಆ ಥರ ಒಂದು ಸ್ಪರ್ಧೆಗಳು ಇಟ್ಕೊಂಡು ಸುಮಾರು 25,000 20,000 ಬಹುಮಾನಗಳಿದ್ದಾವೆ. ಅದಕ್ಕೆ ಎಲ್ಲ ದಾನಿಗಳು, ಎಲ್ಲ ದೊಡ್ಡ ದೊಡ್ಡ ದಾನಿಗಳು ಅದಕ್ಕೆ ಸಹಕಾರ ಕೊಟ್ಟು ಇದೇ ರೀತಿ ಮುಂದೆ ಸಹಿತ ಹಬ್ಬಗಳು ಯಾವುದೇ ಹಬ್ಬಗಳು ಬಂದರೂ ಸಹಿತ ಒಂದು ಶಾಂತಿ ಪ್ರತೀಕವಾದಂಥ ಸಂಕೇಶ್ವರ ನಗರಕ್ಕೆ ಒಂದು ಹೆಮ್ಮೆ ತರಬೇಕು ಮತ್ತು ಮುಂದಿನ ಹಬ್ಬಗಳನ್ನು ಸಹಿತ ಎಲ್ಲ ಶಾಂತಿ ರೀತಿಯಿಂದ ಆಚರಣೆ ಮಾಡಬೇಕು. ಹಾಗೂ ಹುಣ್ಣಿಮೆಯ ಶುಭಾಶಯಗಳನ್ನು ತಿಳಿಸುತ್ತಾ ನಾನು ಒಂದೆರಡು ಮಾತುಗಳನ್ನು